ದುಬೈನಿಂದ ಸೇಫ್ ಆಗಿ ಬೆಂಗಳೂರಿಗೆ ಪುಷ್ಪಾ ಅಮರನಾಥ್ ವಾಪಸ್ ಆಗಿದ್ದಾರೆ. ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ಉಪಾಧ್ಯಕ್ಷೆ ತಾಯ್ನಾಡಿಗೆ ರಿಟರ್ನ್ ಆಗಿದ್ದಾರೆ. ದುಬೈನಿಂದ ಸೇಫ್ ಆಗಿ ಬೆಂಗಳೂರಿಗೆ ಪುಷ್ಪಾ ಅಮರನಾಥ್ ವಾಪಸ್. ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ಉಪಾಧ್ಯಕ್ಷೆ ರಿಟರ್ನ್ ಆಗಿದ್ದಾರೆ. ಬೆಂಗಳೂರಿಗೆ ಆಗಮಿಸ್ತಾ ಇದ್ದಂತೆ ಹಿತೈಷಿಗಳ ಸಂಭ್ರಮ. ಕೇಕ್ ಕಟ್ ಮಾಡಿ ನಾಯಕಿಯ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಿದ್ರು. ಯುದ್ಧದ ಭೀಕರತೆ ಬಗ್ಗೆ ವಿವರಿಸಿದ ಗ್ಯಾರಂಟಿ ಪ್ರಾಧಿಕಾರದ ಉಪಾಧ್ಯಕ್ಷೆ. ದುಬೈನಿಂದ ಬೆಂಗಳೂರಿಗೆ ಆಗಮಿಸಿದ ರಾಜ್ಯ ಚುನಾವಣಾ ಆಯುಕ್ತ. ಯುದ್ಧದ ಹಿನ್ನೆಲೆಯಲ್ಲಿ ದುಬೈನಲ್ಲಿ ಸಿಲುಕಿದ್ದ ಜಿಎಸ್ ಸಂಗ್ರೇಶ್ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಂತ ಸಂತಸ ಹೊರಹಾಕಿದ ಜಿಎಸ್ ಸಂಗ್ರೇಶಿ ದುಬೈನಿಂದ ಸೇಫ್ ಆಗಿ ಬೆಂಗಳೂರಿಗೆ ಪುಷ್ಪಾ ಅಮರನಾಥ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ಪುಷ್ಪಾ ಅಮರನಾಥ್ ನೋಡಿ, ಯುದ್ಧದ ಭೀತಿಯಿಂದ ಸಾಕಷ್ಟು ಕಂಗಾಲಾಗಿ ಹೋಗ್ಬಿಟ್ಟಿದ್ರು. ಏನು ನಮ್ಮ ಕನ್ನಡಿಗರು ದುಬೈನಲ್ಲಿ ಸಿಕ್ಕಾಕೊಂಡಿದ್ರು, ಎಲ್ಲಿ ಯಾವ ಮಿಸೈಲ್ ಬೀಳುತ್ತೆ, ಎಲ್ಲಿ ಯಾವ ಬಾಂಬ್ ಬೀಳುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಯಭೀತಗೊಂಡಿದ್ರು. ಬಟ್ ಇದೀಗ ತಾಯ್ನಾಡಿಗೆ ಸೇಫ್ ಆಗಿ ಮರಳಿದ್ದಾರೆ. ಇದರ ಒಂದು ಖುಷಿ ಸಂಭ್ರಮವನ್ನ ಅಲ್ಲೇ ಏರ್ಪೋರ್ಟ್ನಲ್ಲೇ ಸೆಲೆಬ್ರೇಷನ್ ಮಾಡಿದ್ರು. ಮತ್ತೆ ಬರ್ತ್ಡೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಅನ್ನ ಮಾಡಿದ್ದಾರೆ. ಪರಿಸ್ಥಿತಿ ನೀವು ನೋಡ್ತಿರೋ ಹಂಗೇನೆ ನಿಜವಾಗ್ಲೂ ಯುದ್ಧ ನಡೀತಾ ಇತ್ತು. ನಮಗೆ ಮೊದಲಿಗೆ ಸ್ವಲ್ಪ ಗಾಬರಿ ಆಯಿತು. ಎಲ್ಲ ಫ್ಲೈಟ್ಸ್ ಕ್ಯಾನ್ಸಲ್ ಆಯಿತು, ಮತ್ತು ನಿರ್ದಿಷ್ಟವಾಗಿ ಏರ್ಪೋರ್ಟ್ಸ್ ಎಲ್ಲ ಬಂದ್ ಮಾಡಿದ್ದೀವಿ, ಏರ್ಬೇಸ್ ಎಲ್ಲ ಅಂತ ಮೆಸೇಜ್ ಸಿಕ್ಕಿದಾಗ ಭಾಳಷ್ಟು ಒಂಥರ ಎಲ್ರಿಗೂ, ಯಾರೇ ಆಗಲಿ ಹೊರದೇಶಕ್ಕೆ ಹೋದಾಗ ನಮಗೆ ಅಲ್ಲಿ ಸಿಗಾಕೊಂಡಿದ್ದೀವಿ, ಮತ್ತು ವಾಪಸ್ ಯಾವಾಗ ಹೋಗೋದು ಅಂದಾಗ ಸ್ವಲ್ಪ ಆತಂಕ ಆಯಿತು. ಆದರೆ ನಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ಎಲ್ಲೋ ಒಂದು ಕಡೆ, ಇಲ್ಲ ಒಂದು ಸ್ವಲ್ಪ ದಿನ ಆದಮೇಲೆ ಸರಿ ಹೋಗ್ಬೋದು ಅಂತ. ಆಮೇಲೆ ಅಲ್ಲಿನ ಸರ್ಕಾರದ ಬಗ್ಗೆ ಹೇಳ್ಬೇಕು ನಾನು, ಅವರು ತುಂಬಾ ಕಾನ್ಸುಲೇಟ್ ಅವರೆಲ್ಲ ನಮ್ಮ ಕಾರ್ಯಕ್ರಮ, ನಾನು ಒಂದು ವಿಜಯರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಹೋಗಿದ್ದೆ. ನನ್ನ ಜೊತೆಗೆ ಒಂದು 28 ಮಂದಿಗೆ ವಿಜಯವಾಣಿಯವರು ವಿಜಯರತ್ನ ಪ್ರಶಸ್ತಿಯನ್ನು ಕೊಟ್ಟರು. ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇ ಬರಬೇಕಾಗಿತ್ತು. 28 ರಾತ್ರಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಿರುವಂಗೆ ನಮಗೆ ಹೊರಗಡೆ ಏನಾಗ್ತಿದೆ ಗೊತ್ತಾಗ್ತಿಲ್ಲ. ಆಮೇಲೆ ನಾನು ಬಂದೆ ರೂಮ್ಗೆ, ಎಲ್ಲರೂ ಒಂಥರ ರೂಮಿಗೆ ಬರ್ಬೇಕಾದ್ರೆ ಎಲ್ಲರೂ ಮಾತಾಡ್ಕೋತಾ ಇದ್ರು, ಭಾಳ ಟೆನ್ಷನಲ್ಲಿದ್ದರು, ಭಾಳ ಒಂಥರ ಭಯದಲ್ಲಿದ್ದರು. ಅವಾಗ ಹೇಳ್ತಾ ಇದ್ರು ಎಲ್ಲ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ, ಎಲ್ಲ ಏರ್ ಬೇಸ್ ಎಲ್ಲ ಇದು ಮಾಡ್ತಾ ಇದ್ದಾರೆ, ದುಬೈ ಫುಲ್ಲು ಇದು ಮಾಡಿದ್ದಾರೆ ಅಂದಾಗ ಹೌದಾ ಏನು ಈ ಥರ ಆಯ್ತು. ಆಮೇಲೆ ಕೆಲವರೆಲ್ಲ ಸ್ಟಕ್ ಆಗಿದ್ದಾರೆ, ಏರ್ಪೋರ್ಟ್ಸ್ಗೆ ಹೋಗಿ ಸ್ಟಕ್ ಆಗಿದ್ದಾರೆ, ತಾಯ್ನಾಡಿಗೆ ಮರಳಕ್ಕಾಗ್ದೇನೆ ಅಲ್ಲಿಂದನೇ ವೀಡಿಯೋಗಳು ಮಾಡ್ತಾಯಿದ್ರು. ಈ ಭೋಜೇಗೌಡರನ್ನು ಸಿಗಾಕೊಂಡಿದ್ರು ಅದರಲ್ಲಿ ಅಂದಾಗ ಸ್ವಲ್ಪ ಎಲ್ಲ ಒಂದು ಕಡೆ ಇದಾಯಿತು. ನಾನು ಕೂಡ ಲೈವ್ಗೆ ಬಂದು ಅಪ್ಡೇಟ್ ಮಾಡೋಕ್ಕೆ ಶುರು ಮಾಡಿದೆ. ಯಾಕೆಂದರೆ ನನಗೆ ತುಂಬ ನಮ್ಮ ಮನೆಯವರು, ನಮ್ಮ ತಾಯಿ, ನಮ್ಮ ಅತ್ತೆ ಮಾವ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಸ್ನೇಹಿತರು, ನನ್ನ ಎಲ್ಲ ನನ್ನ ನನ್ನ ಹಿತೈಷಿಗಳೆಲ್ಲರೂ ಕೂಡ ತುಂಬ ಮೆಸೇಜು ಫೋನ್ ಮಾಡೋಕ್ಕೆ ಶುರು ಮಾಡಿ. ಯಾಕಂದರೆ ಟಿ ವಿನಲ್ಲಿ ತಾವು ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ರಲ್ಲ ಅದು ನೋಡಿ ಭಯ ಬಿದ್ದು. ಆದರೆ ಅಲ್ಲಿ ನಮಗೇನು ಗೊತ್ತಾಗ್ತಾ ಇರಲಿಲ್ಲ. ನಾನು ಅಪ್ಡೇಟ್ ಮಾಡೋಕ್ಕೆ ಶುರು ಮಾಡಿದೆ, ಬಹಳ ಸೇಫ್ ಆಗಿದ್ದೀವಿ ಅನಿಸ್ತಿತ್ತು. ಯಾಕಂದರೆ ಸಿಟಿನಲ್ಲಿ ಎಲ್ಲ ನಾರ್ಮಲ್ ಆಗಿರ್ತಾಯಿದ್ರು, ಅವರೆಲ್ಲ ಬಂದು ಹೇಳ್ತಾಯಿದ್ರು ಡೋಂಟ್ ವರಿ, ಇಲ್ಲಿ ನೀವು ತುಂಬ ಸೇಫ್ ಆಗಿದ್ದೀರ, ದುಬೈ ಇಸ್ ದ ಸೇಫೆಸ್ಟ್, ತುಂಬ ಸೇಫ್ ಆಗಿರೋ ಕಂಟ್ರಿ ಅಂತೇಳಿ. ಹಾಗಾಗಿ ನಾನು ಧೈರ್ಯ ಕಳ್ಕೊಳ್ಳಿಲ್ಲ. ನಮ್ಮ ಜೊತೆಲಿ ಗುಂಪಿನಲ್ಲಿ ಒಂದು 70 ಮಂದಿ ಇದ್ದರು, ಅಂದರೆ ಅವ್ರ ಕುಟುಂಬದವರೆಲ್ಲ ಬಂದಿರೋರು. ಅವರೆಲ್ಲ ಸ್ವಲ್ಪ ಕೆಲವರು ಭಾಳ ಟೆನ್ಷನ್ ತೊಗೊತಾ ಇದ್ರು, ಭಾಳ ಇದು ಮಾಡ್ಕೋತಾ ಇದ್ರು, ಭಯ ಬೀಳ್ತಾ ಇದ್ರು. ಅವ್ರಿಗೆಲ್ಲ ನಾವು ಧೈರ್ಯ ಕೊಡ್ತಾ ಇದ್ವಿ, ಏನಾಗಲ್ಲ, ಇನ್ನೊಂದೆರಡು ದಿನ ಎಕ್ಸ್ಟೆಂಡ್ ಮಾಡಿದ್ದೀವಿ ಟೂರ್ ಅಂದ್ಕೊಂಡು ಸ್ಟೇ ಮಾಡಿ. ಕೇಂದ್ರ ಸರ್ಕಾರ ಮತ್ತು ನಮ್ಮ ಯಾರು ಅದರ ಮುತುವರ್ಜಿ ವಹಿಸಬೇಕು, ಅವರು ಫಾರಿನ್ ಅಫೇರ್ಸ್ ಇರ್ಬೋದು, ಅವರು ದಯವಿಟ್ಟು ಇದ್ರ ಬಗ್ಗೆ ಕಾಳಜಿಯನ್ನು ವಹಿಸಿ. ಇನ್ನೂ ತುಂಬ ಜನ ಇದ್ದಾರೆ, ನಾವೇನೋ ಒಂದು 54 ಜನ, ನಿನ್ನೆ ಒಂದು 8 ಜನ, ಮೊನ್ನೆ ಒಂದು ಬೆಳಿಗ್ಗೆ ಒಂದು 10 ಜನ, ಈ ರೀತಿಯ ತಂಡ 23ನೇ ತಾರೀಕಿಗೆ ಒಂದು ಇವೆಂಟ್ ಇತ್ತು, ಇಂಟರ್ನ್ಯಾಷನಲ್ ಅವಾರ್ಡ್ 28ನೇ ತಾರೀಕಿಗೆ. ಸೊ 28ನೇ ತಾರೀಕಿಗೆ ಗೊತ್ತಾಯಿತು ಇದು ಸ್ಟಾರ್ಟ್ ಆಗಿದೆ ಅಲ್ಲಿ ಬಿಟ್ವೀನ್ 2 ಕಂಟ್ರೀಸ್ ಅಂತ ಹೇಳಿ. 1ನೇ ತಾರೀಕಿಗೆ ನಮ್ಮದು ರಿಟರ್ನ್ ಜರ್ನಿ ಇತ್ತು, ಅದು ಕ್ಯಾನ್ಸಲ್ ಆಯಿತು. ಸೊ ನಿನ್ನೆ 1, 2, 3, 4ವರೆಗೆ ಆಗಲಿಲ್ಲ. ಸೊ ನಿನ್ನೆ ನಮಗೆ ಖುಜುರಾಹೋ ಅಂಥೇಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಅಲ್ಲಿಂದ ದಿಲ್ಲಿಯಿಂದ ನಾವು ಇವತ್ತು ಬೆಂಗಳೂರಿಗೆ ಬಂದಿದ್ದೇವೆ.
ಬಟ್ ಇದರಲ್ಲಿ ಯಾವುದು ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸಾಕಷ್ಟು ಜನ ಇದ್ದಾರೆ ಕನ್ನಡಿಗರು ಪಾಪ, ಮತ್ತು ನಮ್ಮ ಭಾರತೀಯರು ಇದ್ದಾರೆ, ಸಣ್ಣ ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಭಾಳ ತೊಂದರೆಯಲ್ಲಿದ್ದಾರೆ. ಬಟ್ ಈಗ ಏನೋ ಸ್ವಲ್ಪ ದಿಲ್ಲಿಯಿಂದ, ಕೊಚ್ಚಿಯಿಂದ, ಬೇರೆ ಬೇರೆ ಶಾರ್ಜಾ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಆ ಕಡೆಯಿಂದ ಈ ಕಡೆಯಿಂದ ಬರ್ತಾ ಇದ್ದಾರೆ. ನಮಗೂ ಕೂಡ ಸರ್ಕಾರದವರು, ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನನಗೂ ಫೋನ್ ಮಾಡಿ ಧೈರ್ಯವನ್ನು ತುಂಬಿದರು. ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಫೋನ್ ಮಾಡಿ ಧೈರ್ಯ ತುಂಬಿದರು. ಅಲ್ಲದೆ ಇವರು ಎಸ್ ಕೆ ಪಾಟೀಲ್ ಸಾಹೇಬರು ನನಗೆ ಎವ್ರಿ ಡೇ ಫೋನ್ ಮಾಡ್ತಾಯಿದ್ರು. ನಮ್ಮ ಕಾನೂನು ಮಂತ್ರಿಗಳು ಅವರು ಪ್ರತಿ ದಿವಸ ಫೋನ್ ಮಾಡಿ ಹೇಗಿದೆ ಏನು ಅಂತ ನಾವೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ರು. ಮುಂದೆ ಪೊನ್ನಣ್ಣ ಅವರು ಮಾಡಿದರು. ಮುಂದೆ ನಮ್ಮ ಉಪಲೋಕಾಯುಕ್ತರು ವೀರಪ್ಪ ಅವರು 3 ಸಲ ಮಾಡಿದರು ಅವರು ಕೂಡ. ಅದೇ ರೀತಿ